ಎಲ್ಲರಿಗೂ ಗೊತ್ತಿದೆ. ಅಂದ್ರೆ ನಮಗೆ ಇವಾಗಿನ ಹುಟ್ಟಿರುವಂತಹ ಮಕ್ಕಳಿಗಾಗಲಿ ಇವಾಗ ಸ್ವಲ್ಪ ಜನ ಎಲ್ಲರಿಗೂ ಇನ್ನೂ ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದಕ್ಕಾಗಿ ಸ್ವಲ್ಪ ಅಮ್ಮನ ಬಗ್ಗೆ ನಮಗೆ ಸ್ವಲ್ಪ ನೀಟಾಗಿ ವಿವರವಾಗಿ ಹೇಳ್ಬೋದಾ? ಅಮ್ಮ ಹೇಗ್ ಬಂದ್ರು, ಅಮ್ಮನ ಇದೇನು ಪವಾಡಗಳೇನು ಅನ್ನೋದನ್ನು ಚೂರು ಹೇಳ್ಕೊಟ್ರೆ ನಮಗೂ ಒಂದು ಒಳ್ಳೆ ಇದಾಗುತ್ತೆ, ಭಕ್ತಾದಿಗಳು ಎಲ್ಲ ತಿಳ್ಕೊಂಡಂಗಾಗುತ್ತೆ. ಸ್ವಲ್ಪ ಅಮ್ಮನ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೀರಾ? ಉಪ್ಪಿನ ಮೇಳಲ್ಲಿ ಉದ್ಭವ ಆಗಿದ್ದು ಫಸ್ಟು ಒಂದು ಕಲ್ಲಾಗಿ ಅದು ಕೊನೆಗೆ ಅದ್ರ ಮೇಲೆ ಒಂದು ಹಸು ಬಂದು ಹಾಲು ಕರಿತಿತ್ತು. ಆಮೇಲೆ ಅಲ್ಲಿ ರೊಪ್ಪ ಕಟ್ಟರ ದನ, ದೊಡ್ಡ ದನಿಂದು ರೊಪ್ಪ ಇತ್ತು. ಆ ದನಿನ ಮಾಲೀಕರು ಹಾಲು ಸಿಗ್ತಿರ್ಲಿಲ್ವಲ್ಲ, ಸಂಜೆ ಹೊತ್ತು ಹಾಲು ಇರ್ತಿರ್ಲಿಲ್ಲ, ಬೆಳಿಗ್ಗೆ ಹೊತ್ತು ಹಾಲು ಇರ್ತಿಲ್ವಲ್ಲ, ಎಲ್ಲೋ ಹೊತ್ತು ಹಾಲು ಎಲ್ಲಿ ಕರಿಯುತ್ತೆ ಅಂತ ನೋಡ್ಕೊಂಡು ಆಗ ಹುಡ್ಕೊಂಡು ಹೋಗೋದ್ರೊಳಗಾಗಿ ಆ ಕಲ್ಲಿನ ಮೇಲೆ ಹಾಲು ಕರಿಯೋದಂತೆ. ಇದೇನು ಹಿಂಗೆ ಹಾಲು ಕರೀತಲ್ಲ ಇಲ್ಲಿ ಅಂತ ಆಗ ನೋಡೋದ್ರೊಳಗೆ ಕಲ್ಲಿತ್ತು. ಆ ಕಲ್ಲಿನ ಮೇಲೆ ಹಿಂಗೆ ಹಾಲು ಕರೀತಾ ಎಲ್ಲರೂ ಶಾಸ್ತ್ರ ಕೇಳಿ ನೋಡೋದ್ರೊಳಗೆ ದೇವಿ ಉದ್ಭವ ಆಯಿತು ಅಲ್ಲಿ. ಆಗ ದೇವರನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಕೇಳೋದ್ರಿಂದ ಆವಾಗಿಂದ ದೇವರ ಉದ್ಭವ ಆದಮೇಲೆ ದೇವರೊಂದು ಶಿಲೆ ಸ್ಥಾಪನೆ ಮಾಡ್ಕೊಂಡು ಉದ್ಭವ ಕಲ್ಲಿಗೆ ಪೂಜಾರರು ಈಗ ಆಗಿಂದ ಉದ್ಭವ ಅಲ್ಲಿ ಉಪ್ಪಿನ ಮೇಳದ ಉದ್ಭವ ಆಗಿ ಪೂಜೆ ಮಾಡ್ತಿರೋದ್ರಿಂದ ನಮ್ಮ ಮೇಲ್ಸಕ್ರೆಯರನ್ನು ಜನಾಂಗದವರು ಉಪ್ಪಾರರು ಅಂತ ಜನಾಂಗದವರು ಪೂಜೆ ಮಾಡ್ಕೊಂಡು ಬಂದರು. ಅವಾಗಿಂದ ನಮ್ಮ ಕರಿಮಾರ್ನಳ್ಳಿ ಗ್ರಾಮದವರು ಸುತ್ತಮುತ್ತ ಹಳ್ಳಿಯರೆಲ್ಲ ಒಂದು 24 ಹಳ್ಳಿಯವರೆಲ್ಲ ಸೇರಿ ವರ್ಷ ಜಾತ್ರೆ ಮಾಡ್ತಾರೆ. ಆಮೇಲೆ ಇನ್ನೊಂದು ವೈಶಿಷ್ಟ್ಯ ಏನು ಅಂತ ಅಂದರೆ ಇದು ಭಾರಿ ಪವಾಡ ದೇವತೆ, ಶಕ್ತಿ ದೇವತೆ. ಆದ್ದರಿಂದ ಏನೇ ಕಷ್ಟ ಇದ್ರೂ ಕಷ್ಟ ಹೊಡೆದ್ಬಿಟ್ಟು ಭಕ್ತರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋ ಮಾಡ್ಕೊತಾಳೆ. ಒಂದು ಸತಿ ಬಂದು ನಾನು ಕಷ್ಟ ಅಂತ ಬಂದು ಹೇಳ್ಕೊಂಡು ಹೋದ್ರು ಭಾಳ ಕೈ ಹಿಡ್ದು ಎತ್ತಿ ಏನೇ ಕಷ್ಟ ಇದ್ರೂ ಅವ್ರನ್ನ ಕಷ್ಟ ನಿವಾರಣೆ ಮಾಡಿ ಮನೆಗೆ ದಾರಿದೀಪವಾಗ್ತಾಳೆ. ಈ ಥರ ನಡ್ಕೊಂಡು ಬಂದಿರೋದು. ಮತ್ತು ಭಕ್ತರು ಏನು ಕರ್ಕೊಂಡು ಹೋಗ್ತಾರೆ ಅಂದರೆ ಅರ್ಕೆ ಮಾಡ್ಕೊಂಡಿರ್ತಾರೆ, ಅವಾಗ ಅವ್ರು ಕರ್ಕೊಂಡು ಹೋಗ್ತಾ ಇರ್ತಾರೆ. ಜಾತ್ರೆ ನಡೆಯುತ್ತೆ, ಉತ್ಸವ ನಡೆಯುತ್ತೆ, ಆಯುಧ ಪೂಜೆ ನಡೆಯುತ್ತೆ. ಈಗೆಲ್ಲ ಪವರ್ ನಡ್ಕೊಂಡ್ಬಂದು ಈಗೂ ತಾನಾಗಿ ಹಂಗೆ ನಡ್ಕೊಂಡು ಹೋಗ್ತಾ ಇತ್ತು ತಾಯಿ. ಅಂದ್ರೆ ಇದು ಉಪ್ಪಾರಳ್ಳಿಲಿ ಉದ್ಭವ ಆಗಿ ಉಪ್ಪಾರಳ್ಳಿ ಅಲ್ಲ, ಉಪ್ಪಿನ ಬೆಳೆ ಬಿದ್ರು ಮಳೆ, ಉಪ್ಪಿನ ಗಿಡ ಅದು ಗಿಡ ಅಂತ ಹೇಳಿ ಬರುತ್ತೆ. ಆ ಗಿಡದಲ್ಲಿ ಉದ್ಭವ ಆಗಿದ್ದು ಇದು ಕರಿಮಾರ್ನಳ್ಳಿ ಹಳ್ಳಿ. ಊರ ಹೆಸರು ಕರಿಮಾರ್ನಳ್ಳಿ ಗ್ರಾಮ, ತಾಯಿ ಹೆಸರು ಮುಚ್ಚಮ್ಮ. ಅದು ದಾಖಲೆ ಗೌರ್ಮೆಂಟ್ ದಾಖಲೆ ಇರೋದು ಮಾರಮ್ಮ ಅಂತ. ಅದು ಎರಡು ಊರ ಹೆಸರು ಬರಬೇಕು, ದೇವ್ರ ಹೆಸರು ಬರಬೇಕು ಅಂತ ಕರಿಮಾರ್ನಳ್ಳಿ ಇಟ್ಕೊಂಡ್ರು. ಅದು ಕರಿಮಾರಮ್ಮ ಅನ್ನೋದ್ರಲ್ಲಿ ದೇವ್ರ ಹೆಸರು ಬರ್ಬೇಕಲ್ಲ, ಅದು ಕರಿಮಾರ್ನಳ್ಳಿ ಅಂತ. ಕರಿಕಲ್ ಮೇಲೆ ಅವಳು ಹಾಲು ಕರೆದು ದೇವತೆ ಉದ್ಭವ ಆಗಿದ್ರಿಂದ ಕರಿಮಾರಮ್ಮ ಅನ್ನೋ ಹೆಸರಿದ್ದು ಕರಿಮಾರ್ನಳ್ಳಿ ಅಂತ ಆಯ್ತು. ಅವಳು ಗಾಳಿ ಇಳಿಯೋದ್ರಲ್ಲಿ ಎತ್ತಿದ ಕೈ ಅಮ್ಮ, ಹಂಗಾಗಿ ಅವಳಿಗೆ ಗಾಳಿ ಹುಚ್ಚಮ್ಮ ಅನ್ನೋ ಹೆಸರು ಪ್ರಖ್ಯಾತವಾಗೈತಿ. ಇವಳು ಗಾಳಿ ಹುಚ್ಚಮ್ಮ ಅನ್ನೋ ಹೆಸರಿಂದಲೇ ಅವಳು ಪ್ರಖ್ಯಾತವಾಗಿದೆ. ಮೈ ಮೇಲೆ ಬಂದು ಒಂಥರ ಏನೋ ಇದು ಮಾಡಿ ಕುಣಿತಲ್ಲ ಶಂಕೆ ಬಂದಂಗೆ ಅಂತಂದ್ರೆ ಭಾಳ ಎಂಥದ್ದೋ ದೊಡ್ಡ ಆಸ್ಪತ್ರೆಯಲ್ಲಿ ಅಮ್ಮನ ಬಂದು ಅಲ್ಲಿ ಒಂದು ವಾರ ಇದ್ರು ಸಾಕು ದೇವಸ್ಥಾನದಲ್ಲಿ. ಮೂಲಸ್ಥಾನದಲ್ಲಿ ಏನು ವಿಶಿಷ್ಟ ಅಂದ್ರೆ ನಾವು ಕೇಳಿದಂತ ಮಗ್ಗಾಗುತ್ತೆ. ನಾವ್ ಯಾವ್ದು ಕುರ್ತ್ಕೊಂಡಿರ್ತೀವಿ ಆ ಮಗ್ಗು ನಮಗೆ ಕೊಡುತ್ತೆ. ಪ್ರತಿ ದಿವಸ 15-50 ಜನ ಬಂದ್ರು 50 ಜನಕ್ಕೂ ಮಗ್ಗಾಗುತ್ತೆ. ಅವ್ರ ಮಗ್ಗು ಅವ್ರು ಕುರ್ತ್ಕೊಂಡು ಎಡಬಲ ಕಷ್ಟ ಸುತ್ತ ಕೇಳ್ಕೋಬಹುದು. ಪ್ರತಿದಿನ ಎವ್ರಿ ಡೇ ಬೆಳಿಗ್ಗೆ ಸಂಜೆ ಪೂಜೆ ಇರುತ್ತೆ. 24 hours ಅಂದ್ರೆ ಬೆಳಿಗ್ಗೆ 8 ಗಂಟೆಗೆ ಓಪನ್ ಆದ್ರೆ ರಾತ್ರಿ 9-10 ಗಂಟೆ. ಅಮಾವಾಸ್ಯೆ ಉಳ್ಮೇಲಂತೂ 24 hours. ಇದಕ್ಕೆ 7-8 ಜನ ಇದ್ದಾರೆ, ಆದ್ರೂ ಸಾಲ್ತಾ ಇಲ್ಲ ಇವರಿಗೆ. ಅಷ್ಟು ಜನ ಇದ್ದಾರೆ. ಬಹಳ ವೈಶಿಷ್ಟ್ಯ ದಿವಸ ಹೊರಗಡೆ ಹೋಗ್ತಾ ಇರ್ತಾರೆ. ಬೊಂಬಾಯಿಗೆಲ್ಲ ಬಂದ್ರೆ ಬೊಂಬಾಯಿವರೆಗೂ ಇದ್ರದ್ದು ಇದಾಗಿದೆ. ಎಲ್ಲ ಹೋಗಿ ಎಲ್ಲ ಪ್ರತ್ಯಕ್ಷ ಆಗಿ ಬಂದ್ರು. ಬೆಂಗಳೂರು ಮತ್ತು ಬಿಡಿ ಲೆಕ್ಕ ಇಲ್ಲ, ಬಹಳ ಜನ ನಡ್ಕೊತಾರೆ. ಸುಮ್ಮನೆ ಎಲ್ಲರಿಗೂ ಫೋನ್ ಮಾಡಿ ಅವ್ರ ಸೇವೆ ಬಂದು ಅವ್ರ ಭಕ್ತಾದಿ ಕೂಡ ಮಾಡ್ಕೊಂಡು ಹೋಗ್ತಾರೆ. ಅಷ್ಟ್ರ ಮಟ್ಟಿಗೆ ಮುಂದಾದ್ರೆ ಅವರು ಪ್ರತಿ ದಿವಸ ಹೊರಗಡೆ ಹೋಗ್ತಾ ಇರ್ತಾರೆ. ಒಂದು ದಿವಸನೂ ದೇವಸ್ಥಾನದಲ್ಲಿ ಇರಲ್ಲ. ಭಕ್ತರು ಕಷ್ಟಕ್ಕಾಗಿ ಹೋಗುತ್ತೆ, ಸುಖಕ್ಕೂ ಹೋಗುತ್ತೆ. ಎಲ್ಲರಿಗೂ ಕರ್ಕೊಂಡೋಗಿ ಅವ್ರು ಮಾಡಿದಂಥ ಅರ್ಕೆ ತೀರಿಸಿ ಕಳಿಸ್ತಾರೆ. ಮತ್ತು ಅವಳು ಇಂಥದ್ದು ನನ್ನಿಂದ ಆಗುತ್ತೆ, ನಾನು ವಹಿಸ್ಕೊಂಡು ನಾನು ನಡೆಸ್ಕೊಡ್ತೀನಿ ನಡೆಯಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಹುಸಿ ಆಗಲ್ಲ. ಅದು ನಡೆದೇ ನಡೆಯುತ್ತೆ ಅಂತ ಶಕ್ತಿ ಅಂತ. ಮತ್ತೆ ಇದು ಅಮ್ಮಂದು ಜಾತ್ರಾ ಮಹೋತ್ಸವ ಎಲ್ಲ ಯಾವ ಟೈಮಲ್ಲಿ ನಡೆಯುತ್ತೆ ಅಂದ್ರೆ ಭಕ್ತಾದಿಗಳಿಗೆ? ಯುಗಾದಿ ಕಳೆದು ಚೈತ್ರ ಉಳ್ಮೆ ಬೆಂಗಳೂರು ಕರ್ನಾಟಕ ಟೈಮ್ ಅಲ್ವಾ, ಅವಾಗ ಆ ಟೈಮಲ್ಲಿ ಇರುತ್ತೆ. ಚೈತ್ರ ಟೈಮಲ್ಲಿ ಒಳಗಡೆ ಜಾತ್ರೆ ನಡೆಯುತ್ತೆ ಪ್ರತಿ ವರ್ಷ. ಯುಗಾದಿ ಕಳೆದು ಆಲ್ಮೋಸ್ಟ್ ಬೇಸಿಗೆ ರಜಾ, ಮಕ್ಕಳಿಗೆಲ್ಲ ಎಕ್ಸಾಮ್ ಮುಗಿಸಿ ರಜದ ಟೈಮಲ್ಲಿ ಬಂದು ತಾಯಿ ದರ್ಶನ ಜಾತ್ರೆ ನೋಡ್ಬೋದು. ದರ್ಶನ ಪಡೆಯೋಕೆ ವಾರ ಪೂರ್ತಿ ವರ್ಷ ಪೂರ್ತಿ ಯಾವಾಗಲೂ ಪೂಜೆ ಮಾಡ್ತಾರೆ. ಯುಗಾದಿ ಇದ್ರ ಮೂಲ ಸ್ಥಾಪನೆ ಇದು ಮಾಡಿದ್ರು, ಪ್ರತಿಷ್ಠಾಪನೆ ಮಾಡಿದ್ರು.
ಅಯೋಧ್ಯೆ ದೇವ್ರು ಮಾಡಿರೋದು. ಆ ಶಿಲ್ಪಿನೇ ರಾಮಲಲ್ಲ ಮೂರ್ತಿ ಮಾಡಿದಾರಲ್ಲ ಅವರೇ ಅರುಣ್ ಯೋಗಿರಾಜ್ ಅವರೇ ಮೂಲ ಸ್ನಾನದ ಮೂಲ ಮೂರ್ತಿನ ಕೆತ್ತಿರೋರು. ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದಿತ್ತು, ಅದು ಯಾವತ್ತಿನ ಕಾಲದಲ್ಲಿ ಆಗಿತ್ತು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಅದು ಸ್ವಲ್ಪ ಏನೋ ಸ್ವಲ್ಪ ವ್ಯತ್ಯಾಸ ಆಗಿ ಹೊಸದಾಗಿ ಮೂರ್ತಿ ಮಾಡಿಸಿದ್ದು ಅರುಣ್ ಯೋಗಿರಾಜೇ ಮಾಡಿದ್ದಾರೆ. ಅವರು ಮಾಡಲೇಬೇಕು ಅಂತ ಹೇಳಿ ಇದು ನಾನೇ ಮಾಡ್ಬೇಕು ಅಂತ ಉತ್ಸಾಹದಿಂದ ಮಾಡಿರೋದು. ಅದೆಲ್ಲ ಅಮ್ಮನ ಪವಾಡಗಳು, ಅಮ್ಮ ನಡೆಸ್ದಂಗೆ ಎಲ್ಲ ನಡೀತಾ ಹೋಗುತ್ತೆ. ಅವ್ರ ಪವಾಡಗಳು ಎಲ್ಲಾ ಭಕ್ತಾದಿಗಳಿಗೂ ಒಳ್ಳೇದ್ ಮಾಡ್ಲಿ, ಅವ್ರ ಆಶೀರ್ವಾದ ಏನಂತ ಕೇಳೋದಂದ್ರೆ ಎಲ್ಲಾ ಭಕ್ತಾದಿಗಳಿಗೂ ಇನ್ನೂ ತುಂಬಾ ಚೆನ್ನಾಗ್ ಬೆಳೀಲಿ ಅಮ್ಮನ ಇದನ್ನು. ಅದೇ ತರ ಅಮ್ಮನ ಆಶೀರ್ವಾದ ಎಲ್ಲಾರ ಮೇಲೂ ಇರ್ಲಿ, ಎಲ್ಲಾರ್ಗು ಒಂದ್ ಒಳ್ಳೆ ಆರೋಗ್ಯ, ಆಯುಷ್, ಒಂದು ನೆಮ್ಮದಿ ಕೊಟ್ಟು ಈ ಮನುಷ್ಯನ ಜೀವನಕ್ಕೆ ತಾಯಿ ಎಲ್ಲರಿಗೂ ಒಳ್ಳೇದ್ ಮಾಡಿ ದಾರಿ ದೀಪ ಆಗ್ಬಿಟ್ಟು ಸಾಕು ಅಷ್ಟೇ. ದಾರಿ ತೋರಿಸ್ಕೊಂಡು ಎಲ್ಲರಿಗೂ ಒಳ್ಳೆ ರೀತಿಲಿ ಒಳ್ಳೇದ್ ಮಾಡ್ಕೊಂಡು ಹೋದ್ರೆ ಅಷ್ಟೇ ಸಾಕು. ಶಕ್ತಿ ದೇವತೆ, ಬಹಳ ಶಕ್ತಿ ದೇವತೆ, ಯಾರು ಬೇಕಾದ್ರೂ ಬಂದಿದ್ದಕ್ಕೆ ಮಾಡ್ಬೋದು. ಥ್ಯಾಂಕ್ ಯು. ನಿಮ್ಗೂ ಕೂಡ ಇಷ್ಟೊತ್ತು ಸ್ವಲ್ಪ ಹೇಳಿದ್ದಕ್ಕೆ, ತಾಯಿ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಿಮ್ಗೂ ಕೂಡ ತುಂಬಾ ಧನ್ಯವಾದಗಳು. ಇನ್ನೂ ಇದೆ, ಬಂದು ಒಂದ್ಸಲ ನೀವು ಅಲ್ಲಿ ಬಂದ್ರೆ ದೇವಸ್ಥಾನಕ್ಕೆ ಬರ್ರಿ, ಜಾತ್ರೆ ಅಲ್ಲಿ ಮೈ ಮೇಲೂ ಬರುತ್ತೆ, ಇವ್ರಿಗೆ ಮೈ ಮೇಲೆ ಬರೋದಲ್ಲಿ. ಜಾತ್ರೆನಲ್ಲಿ ಬರ್ರಿ, ಜಾತ್ರೆಯಲ್ಲಿ ಉತ್ಸವ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಏಪ್ರಿಲ್ 1ನೇ ಅವಾಗ ಏನು 10 ದಿವಸ ಯಾಕೈತಲ್ಲ, ಏಪ್ರಿಲ್ 1ನೇ ತಾರೀಕು ಬನ್ನಿ, ಅದ್ದೂರಿಯಾಗಿ ದೊಡ್ಡದಾಗಿ ವಿಡಿಯೋ ಮಾಡಿಸ್ಕೊಳ್ಳೋಣ. 7 ಸೇರ್ ಮಾಡುತ್ತೇವೆ. ತೆಗಿತೀವಿ.